ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಹಪ್ಪಂ ಮಾಡೋಣ ಅಂತ ಹಸಿಟ್ಟು ರುಬ್ಬಿಟ್ಟಿದ್ರಿ. ಅದು ನೋಡಿ, ಫುಲ್ ಉಕ್ಕೊಂಬಂದ್ಬಿಟ್ಟು ಎಲ್ಲಿ ಚೆಲ್ಲೋಗ್ಬಿಡುತ್ತೆ. ನಂಗೆ ಕೆಳಗೆ ಬೇರೆ ಪಾತ್ರೆ ಎತ್ತಿಟ್ಬಿಟ್ಟಿದ್ದೆ. ಹಪ್ಪಂ ಮತ್ತು ಆ ವೆಜಿಟೇಬಲ್ ಮತ್ತು ಮೊಟ್ಟೆ ಸೇರಿಸ್ಬಿಟ್ಟು ಸ್ಟೂ ಮಾಡ್ತಾಯಿದ್ದೀವಿ. ಸ್ಪೂನ್ ಹಾಕಿದ್ದು ಫುಲ್ ಡೌನ್ ಆಗೋಯ್ತು. ಇದಕ್ಕೆ ನಾವು ಈಸ್ಟ್ ಸೇರಿಸಿರ್ತೀವಲ್ಲ, ಅದಕ್ಕೋಸ್ಕರ. ಇವತ್ತು ಆಪಮ್ ಹೇಗಿದೆ ಅಂತ ನೋಡೋಣ. ಇವಾಗ ಎಗ್ ಸ್ಟೂ ಮಾಡ್ಕೊಳ್ಳೋಕ್ಕೆ ಅದ್ರ ಜೊತೆ ನಾನು ಸ್ವಲ್ಪ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕ್ಕೊಟ್ಟಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಬೀನ್ಸ್ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ ಇದಕ್ಕೆ. ಉಪ್ಪಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೊಟ್ಟೆ ಆಲ್ರೆಡಿ ಬೇಕಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನೇ ರುಬ್ಬಿಟ್ಟು ಅದರದ್ದು ಹಾಲು ಸಪ್ರೇಟ್ ಮಾಡ್ಕೊಳ್ಬೇಕು. ಇವಾಗ ರುಬ್ಕೊಂಬಂದಿದ್ದೀವಿ. ಇದರಿಂದ ಇವಾಗ ಫಸ್ಟ್ ಹಾಲು ತೊಗೊಳ್ಳೋಣ. ನೋಡಿ, ಇದು ಫಸ್ಟ್ ಹಾಲು ತೆಗೆದಿಟ್ಟಿದ್ದೀವಿ. ಇವಾಗ ಎರಡನೇ ಹಾಲು ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿರ್ಗಾ ಮಿಕ್ಸಿಯಲ್ಲಿ ಒಂದು ಹೊಡೆದ್ಬಿಟ್ಟು ತೊಗೊಂಬರೋದಷ್ಟೇ. ಇದು ಎರಡನೇ ಹಾಲು. ಇವಾಗ ಕಡಾಯಿ ಬಿಸಿ ಆಗಿದೆ. ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತೀನಿ. ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಹೊಡೆದಿದೆ ನೋಡಿ. ಇವಾಗ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾರು ರೆಡಿ ಆಗೋತ್ತಿಗೆ 2 ದೋಸೆ ಹಾಕ್ಬಿಡೋಣ. ಮಕ್ಳಿಗೆ ಲೇಟ್ ಆಗುತ್ತೆ ಸ್ಕೂಲಿಗೆ. ಆಪಮ್ ಮಾಡ್ತಾಯಿದ್ದೀನಿ. ಕಡಾಯಿ ಬಿಸಿಯಾಗಿದೆ. ಅದು ಬಾಣಲಿಗೆ ಅದನ್ನು ಆಮೇಲೆ ತಿರುಗಿಸ್ಕೊಬೇಕು. ಸ್ಪೂನಲ್ಲಿ ತಿರುಗಿಸ್ಬಾರ್ದು, ಕೈಯಲ್ಲೇ ಈ ಥರ ರೊಟೇಟ್ ಮಾಡ್ಕೊಂಡು ಈ ಥರ ಮುಚ್ಚಿಟ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೆ. ಇಲ್ಲಿ ನಮ್ಮ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ. ಇದಕ್ಕೊಂದು 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತೀನಿ ಖಾರಕ್ಕೆ. ಚೆನ್ನಾಗಿ ಫ್ರೈ ಆಗಲಿ. ಹಪ್ಪಂ ರೆಡಿಯಾಗಿದೆ. ಇದಕ್ಕೆ ಬಿಡಿ. ಈ ರೀತಿ ನಾನು ಇವಾಗ ಇನ್ನೊಂದು ಹಪ್ಪಂ ಹಾಕ್ತೆ. ಇದಕ್ಕೆ ಎಣ್ಣೆನ ಅವಶ್ಯಕತೆ ಇಲ್ಲ. ಒಂದು ಸ್ಪೂನ್ ಹಾಕ್ಬಿಟ್ಟು ಈ ಥರ ಸುತ್ತಿಸ್ಕೊಳ್ಳಿ. ಆಮೇಲೆ ಮುಚ್ಚಳ ಕ್ಲೋಸ್ ಮಾಡಿ ಬೇಯಿಸಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. ಜೊತೆಗೇ ಪೇಪರ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಪೆಪ್ಪರ್ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಆವಾಗಲೇ ಬೇಯಿಸಿಟ್ಕೊಳ್ಳೋ ತರಕಾರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಚೆನ್ನಾಗಿ ಕುದೀಲಿ. ಅದೇ ಗ್ಯಾಪಲ್ಲಿ ನಮ್ಗೆ ಅದಕ್ಕೆ ಉಪ್ಪೆಲ್ಲ ಕರೆಕ್ಟಾಗಿದೆ. ಆಲ್ರೆಡಿ ಉಪ್ಪು ಹಾಕಿದ್ರಲ್ಲ, ಉಪ್ಪು ಟೇಸ್ಟ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದ್ದರೆ
ಎರಡನೇ ಹಾಲು ತೆಗ್ದಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಪೂನ್ ಯೂಸ್ ಮಾಡಿಬಿಡಿ, ಸುಮ್ಮನೆ ಈ ಥರ ಅಲ್ಲಾಡಿಸ್ತಾರೆ ಸಾಕು. ಕುದೀಲಿ ಅದು. ನಮ್ದು ಇನ್ನೊಂದು ದೋಸೆ ರೆಡಿ ಆಗಿದೆ ಅನಿಸುತ್ತೆ, ಎರಡನೇ ಸತಿದು. ಈ ತೆಗೆಗೆ ಸ್ಪೂನ್ ಏನು ಬೇಡ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಕುದಿ ಬಂದಿದೆಯಲ್ಲ. ಇವಾಗ ಇದಕ್ಕೆ 3 ಮೊಟ್ಟೆನ ನಾನು 2 ಪೀಸ್ ಮಾಡ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ. ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಫಸ್ಟ್ ಹಾಲು ಸೇರಿಸ್ತಾ ಇದ್ದೀನಿ. ಇದಾಗಿದ ಮೇಲೆ ಕುದಿಸ್ಬಾರ್ದು. ನೋಡಿ ನಮ್ಮ ಸ್ಟವ್ ಆಲ್ರೆಡಿ ಆಗಿದೆ. ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತೆಗೆದಿಟ್ಕೊಂಡ್ಬಿಡೋಣ, ಯಾಕೆಂದರೆ ಅದಲ್ಲಿ ಬಿಸಿ ಇದ್ದರೆ ಅದು ಹಾಲು ಅದು ತೆಂಗಿನ ಹಾಲು ಹಾಕಿರೋದಲ್ಲ ಕೆಟ್ಟೋಗ್ಬಿಡುತ್ತೆ. ಇವಾಗ ಅದಕ್ಕೆ 1 ಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಟ್ಬಿಟ್ಟು ನಮ್ಮ ಸ್ಟೂ ರೆಡಿಯಾಗಿದೆ. ಹೇಳಿ, ನಮ್ಮದು ಆಪಮ್ ಮತ್ತು ಎಗ್ ಸ್ಟೂ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬಂದಿದೆ, ಚೆನ್ನಾಗಿದೆ.